ಬಿಸ್ಕೆಲೇಟರ್ ಇಟ್ಕೊಂಡು ವಾಕಿಂಗ್ ಮಾಡ್ತಿದ್ದಾರೆ. ಮುಂದೆ ಸರ್ ಅದು ಹೆಸರು వీడియో. కోపాన్ని గెలవడానికి సాధనం ఏది అంటే కేవలం ఒక సహనం ఒక్కటే. ఎక్కడ ఓర్పు ఉన్నదో అక్కడ కోపానికి వశపడేటటువంటి స్వభావం ఉండదు. Hello, what's up guys? Welcome back to another vlog of Discovery Square Kannada. After a long time, a special video after a long time guys. ಸುಮಾರು ಒಂದು ಎರಡೂವರೆ ತಿಂಗಳಾಗಿ ಹೋಗ್ಬಿಟ್ಟಿತ್ತು ವಿಡಿಯೋ ಮಾಡಿ. ಸೊ ಇವಾಗ ಈಜಿಪುರದಲ್ಲಿ 108 ಅಡಿಯ ವಿಷ್ಣುವಿನ ದಶಾವತಾರ ದೇವರ ಸ್ಥಾನಕ್ಕೆ ನಾವೀಗ ಹೊರಟಿದ್ದೀವಿ. ಸೊ ನಮ್ಮ ಜೊತೆ ಹಾಗೆ ನಮ್ಮ ಎಡಿಟರು ಹಾಗೂ ಋತ್ವಿಕ್ ಇಬ್ಬರು ಬರ್ತಿದ್ದಾರೆ. ನಮ್ಮ ಮೂವರು ಸೇರಿಕೊಂಡು ಈಜಿಪುರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಓಡ್ತಾ ಇದ್ದೀವಿ ಆ್ಯಕ್ಚುಲಿ. ಇವಾಗ ಟೈಮ್ ಬಂದು ಒಂದು 7:15. ಇನ್ನೇನು ಮತ್ತೆ ಎಲ್ಲ ಚೆನ್ನಾಗಿದ್ದೀರ ಅಂತ ಆಶಿಸುತ್ತಾ ಅವರಿಬ್ಬರು ಅಂದಿವೆ. ನಾನು ಹಿಂದೆನೇ ಒಬ್ಬನು ಬರ್ತಾ ಇರ್ಬೋದು, ಇನ್ನೊಬ್ಬ ಆ ಕಡೆಯಿಂದ ಬರ್ತಾರೆ. ಸೊ ಬನ್ನಿ ಓಡೋಣ. ಸೊ ಗೈಸ್, ನಾವು ಇವಾಗ ಹೊಸಕೋಟೆ ಬಸ್ ಸ್ಟ್ಯಾಂಡ್ ತಲುಪಾಯಿತು. ಫಸ್ಟ್ ಮೀಟಪ್ ಪಾಯಿಂಟ್ ಹೊಸಕೋಟೆ ಬಸ್ ಸ್ಟ್ಯಾಂಡು. ಇಲ್ಲಿ ನಮ್ಮ ಹುಡುಗರಿಬ್ಬರು ಬರ್ತಾ ಇದ್ದಾರೆ. ನಮ್ಮ ಬ್ರೈಡ್ ಸ್ಕೂಲ್ ಬಾಯ್ಸ್. ಇನ್ನು ನಮ್ಮ ಎಡಿಟರು ಮತ್ತು ಋತ್ವಿಕ್ ಆಂದಿವೆ. ಇವಾಗ ಮನೆ ಬಿಟ್ಟಾರಂತೆ ಋತ್ವಿಕು. ತರುಣ್ ಆಂದಿವೆ, ಅರ್ಧ ದಾರಿ ಬಂದವ, ಇನ್ನೊಂದು 2 ನಿಮಿಷ ಬರ್ತಾನೆ. ನನ್ನ ಅವಶ್ಯಕತೆ ಯಾರಿಗಿದೆ? ಋತ್ವಿಕ್ ನೋಡಿ ಅವರಪ್ಪ ಕೈಯಲ್ಲಿ ಬುಲೆಟಲ್ಲಿ ಡ್ರಾಪ್ ಮಾಡಿಸ್ಕೊಂಡು ಅವರಪ್ಪ ಹತ್ರ ಏನೋ ಮಾತಾಡ್ತಾ ಇದ್ದಾನೆ. ಓಡೋಣ, ಕೆಳಗಡೆ ಇದ್ದಾನೆ ನಮ್ಮ ಋತ್ವಿಕ್. ಗೈಸ್, ಇವನು ಸಾವುಕಾರ ಬುಲೆಟಲ್ಲಿ ಬಂದಿದ್ದಾನೆ. ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ನ ಮಗನೇ. ಬುಲೆಟಲ್ಲಿ ಬಂದಿದ್ದಾನೆ ಗೈಸ್. ನಡೀರಿ, ಬಸ್ಸಲ್ಲಿ ಹೋಗೋಣ. ಹೆಂಗೆ ವೆಹಿಕಲ್ಸು ತುಂಬ ಸೌಂಡ್ ಇಲ್ಲಿ. ಹೆಂಗೆ ಬಸ್ಸಲ್ಲಿ ಹೋಗೋಣ? ಹೆಂಗೆ ಬಸ್ಸಲ್ಲಂತೆ ಗೈಸ್. ನಡೀರಿ, ಬಸ್ ಹತ್ತೋಣ. ಬರೋ ಬಿಡೋಣ, ಸಿಟಿದೆ ಅಂತ. ನಡೀರಿ, ಹತ್ತೋಣ. ಬಡವರು ಗೈಸ್, ನಿಂದು ತಾಯಿ ಗುಣ. ಬಸ್ ಹತ್ತೋಗ್ತಾ ಇದ್ದೀವಿ. ಬಡವರು ನೋಡಿ, ಇದು ಮಾತ್ರ ಸಾಕಾರ ಗೈಸ್. ಬುಲೆಟಲ್ಲಿ ಬಂದಾನೆ, ನಾವು ನಡ್ಕೊಂಡ್ ಬಂದಿದ್ದೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ನಡೀರಿ, ಹಂಗೆ ಹೋಗೋಣ. ಮುಂದೆ ವಿಡಿಯೋ ಮಾಡ್ತೀನಿ. ಎಲ್ಲ ನನ್ನ ಕಡೆ ನೋಡ್ತಾ ಇದ್ದಾರೆ. ಸೊ ಗೈಸ್, ಹೊಸಕೋಟೆಯಿಂದ ಟಿನ್ ಫ್ಯಾಕ್ಟ್ರಿಗೆ ಬಂದ್ರಿ ಬಸ್ಸಲ್ಲಿ. ಟಿನ್ ಫ್ಯಾಕ್ಟ್ರಿಯಲ್ಲಿ ಮೆಟ್ರೋ ಹತ್ತಿ ಹೋಗೋಣ. ಬನ್ನಿ ಓಡೋಣ. ಮೆಟ್ರೋ ಹತ್ತಿ ಇಂದಿರಾನಗರವರೆಗೂ ಮೆಟ್ರೋದಲ್ಲಿ ಹೋಗೋಣ. ಕಮಿಂಗ್ ಗೈಸ್, ಬರ್ತಾ ಇದ್ದೀನಿ. ಓ ಗೈಸ್, ನಾನು ಹಿಂದೆ ನೋಡೇ ಇಲ್ಲ. ಬಸ್ ಅವ್ನು ಹತ್ರ ಬಂದ್ಬಿಟ್ಟಿದ್ದಾನೆ. ಬರೀ ಎಸ್ಕಲೇಟರ್ ಇಟ್ಕೊಂಡು ವಾಕಿಂಗ್ ಮಾಡ್ತಿದ್ದಾರೆ. ಬೆಳಿಗ್ಗೆ ವಾಕಿಂಗ್ ಸಾಕಾರ ಟಿಕೆಟ್ ತಗೊಳಕ್ ಹೋಗಿದ್ದಾರೆ. ದುಡ್ಡ ಎಣಿಸ್ತಾ ಹೋಯ್ತಾನೆ. ಮುಂದೆ ಹೋಗ್ತಾ ಹಾಗೆ ವೀಡಿಯೋ ಮಾಡ್ತಾ ಹೋಗ್ತೀನಿ. ನಾವು ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀವಿ. ಹೋಮ್ ಟೂರ್, ಶಾಪ್ ಟೂರ್ ಅಂತ. ನಾವು ಮೆಟ್ರೋ ಟೂರ್ ಮಾಡೋಣ. ಏನು ಗೈಸ್, ಮೆಟ್ರೋ ಟೂರ್ ಮಾಡೋಣ. ಬಸ್ ಸ್ಟ್ಯಾಂಡಲ್ಲಿದೆ, ಮೆಟ್ಲಲ್ಲಿದೆ ಎಲ್ಲ. ಸೊ ಟಿಕೆಟ್ ತೊಗೊಂಡಾಯ್ತು. ಏನು ಋತ್ವಿಕ್ ಎಲ್ಲರೂ ಹೋಮ್ ಟೂರು ಟಿಕೆಟ್ ತೋರಿಸಿದ್ದಾನೆ. ಬನ್ನಿ ಮೆಟ್ರೋ ರಿವ್ಯೂ ಮಾಡೋಣ. ಏನು ಮಗ, ಮೆಟ್ರೋ ರಿವ್ಯೂ ಮಾಡೋಣ.
ಬಂತು ಮೆಟ್ರೋ ಅಂತ ಬನ್ನಿ. ಸೀಟ್ ಎಲ್ಲಿದೆ ಸೀಟು? ಆಹಾ, ಕಳ್ಳನ ಮಕ್ಕಳು ಸೀಟ್ ಹಿಡ್ಬಿಟ್ರು, ನಮ್ಮ ಸೀಟ್ ಇಲ್ಲ. ಸೊ ಗೈಸ್, ಪಬ್ಲಿಕ್ನ ಡಿಸ್ಟರ್ಬ್ ಮಾಡ್ಬಾರ್ದಂತ ರಿವ್ಯೂ ಸ್ಟಾಪ್ ಮಾಡಿದೆ, ಮೆಟ್ರೋ ರಿವ್ಯೂ. ನಿಂದು ತಾಯಿ ಗುಣ ಪಬ್ಲಿಕ್ ಡಿಸ್ಟರ್ಬ್ ಮಾಡ್ಬಿಡ್ತಾರೆ, ವೀಡಿಯೋ ಆಫ್ ಮಾಡಿದೆ ಗೈಸ್. ಸೊ ಇವಾಗ ಇಂದಿರಾನಗರಲ್ಲಿ ಇಳಿದಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಯಾವ್ದಾದ್ರು ವೆಹಿಕಲ್ ಬುಕ್ ಮಾಡ್ಕೋಬೇಕು. ಟೈಮ್ ಈಗ 8:15 ನೋಡಿ, ಅಲ್ಲಿದೆ ಟೈಮ್ 8:15 ಗೈಸ್. ಇಲ್ಲಿಂದ ವೆಹಿಕಲ್ ಯಾವುದಾದ್ರು ಬುಕ್ ಮಾಡ್ಕೊಬೇಕು. ಊಬರ್ ಬುಕ್ ಮಾಡೋಣ. ಊಬರ್ ಬುಕ್ ಮಾಡ್ಕೊತಾ ಇದ್ದೀವಿ. ಊಬರ್ ಇಲ್ಲಿಂದ ಈಜಿಪುರಕ್ಕೆ 96 rupees. ಊಬರಲ್ಲಿ ಹೋಗೋಣ ಬನ್ನಿ. ಸೊ ಇಲ್ಲಿಂದ 5 ಕಿಲೋಮೀಟರ್ಸ್ ಆಗುತ್ತೆ. 5 ಕಿಲೋಮೀಟರ್ ನಡ್ಕೊಂಡು ಹೋಗೋಣ, ಪಾದಯಾತ್ರೆ. ಏನ್ರ ಹೆಂಗೆ ಪಾದಯಾತ್ರೆ ಮಾಡೋಣ? ಏನು ಮಾತಿಲ್ಲ ಗೈಸ್. ಕಾಲೇಜ್ ಹೋಗಿ ಓ ಹೌದು ಗೈಸ್, ಲೇಟ್ ಆಗುತ್ತೆ. ನಾನು ಕಾಲೇಜ್ಗೆ ಹೋಗ್ಬೇಕಿನ್ನ. ಕಾಲೇಜ್ ಬಂಕ್ ಹೊಡಿಯೋಣ ಅಂದ್ಕೊಂಡೆ, ಬಟ್ ಲ್ಯಾಬ್ ಇದೆ. ಸೊ ಫಸ್ಟ್ 2 ಪೀರಿಯಡ್ ಬಂಕು, ಆಮೇಲೆ 2 ಪೀರಿಯಡ್ ಲ್ಯಾಬ್ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಕೊಂಬರ್ತೀನಿ ಇದು ಮುಗಿಸ್ಕೊಂಡು. ಏಕೆ ಸರಿ, ಆಚೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇನೋ ವಿಡಿಯೋ ಬೇಡ ಬೇಡ ಅಂತ ಇದ್ದಾರೆ ಹುಡುಗರು. ಗೈಸ್, ಊಬರಲ್ಲಿ 96 ರೂಪೀಸ್ ತೋರಿಸ್ತಿದೆ. ಆಟೋ ಕೇಳೋಣ, ಇಲ್ಲಿ ಆಟೋ ಎಷ್ಟು ಹೇಳ್ತಾರೆ ನೋಡ್ಬಿಟ್ಟು ಊಬರೇ ಬುಕ್ ಮಾಡ್ಕೊಳ್ಳೋಣ. ಈಜಿಪುರ ವಿಷ್ಣು ದಶವತ್ರ. ಈಜಿಪುರ ದೇವಸ್ಥಾನಕ್ಕೆ. ಈಜಿಪುರ ದೇವಸ್ಥಾನ ಅದು 108 ಅಡಿ ಇದೆಯಲ್ಲ, ರಾಮನ ದೇವಸ್ಥಾನ. ಅದು ಹೆಸರು ಹಾಂ. ಅಷ್ಟೇ. ಗೈಸ್, ಬಂದೇ ಬಿಟ್ರಿ ದೇವಸ್ಥಾನಕ್ಕೆ ನೋಡಿ. 108 ಅಡಿಯ ದಶಾವತಾರ, ವಿಷ್ಣುವಿನ ದಶಾವತಾರ ದೇವಸ್ಥಾನ. ಸೊ ಬನ್ನಿ ಒಳಗಡೆ ಹೋಗೋಣ. ಹಾಂ, ಸೊ ಗೈಸ್, ಇವಾಗ ಪಾದ ದರ್ಶನದಾಗಿ 100 ರೂಪಾಯಿ ಟಿಕೆಟ್ ಇದು. 100 ರೂಪಾಯಿ ಟಿಕೆಟ್ ತಗೊಂಡು ಇವಾಗ ಪಾದ ದರ್ಶನ ಮಾಡೋಣ ಅಂತ ಪಾದಗಳ ಹತ್ರ ಹೋಗ್ತಿದ್ದೀವಿ.
ಒಂದ್ಸಲ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸೊ ಗಾಯ್ಸ್ ಫೈನಲಿ ಹೊಸಕೋಟೆಯಿಂದ ಈಜಿಪುರಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಟ್ರಾವೆಲ್ ಆಗಿ ಬಸ್ ಹಿಡಿದು ಮೆಟ್ರೋ ಹಿಡಿದು ಆಟೋ ಹಿಡಿದು ಫೈನಲಿ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಮ್ಮ ವಿಷ್ಣುವಿನ ದಶಾವತಾರ ಈಜಿಪುರ 108 ಅಡಿಯ ಕಟ್ಔಟು ನೋಡಿದಕ್ಕೆ ಜೀವನ ಸಾರ್ಥಕವಾಯಿತು. ನೋಡಿ ಸೊ ನೋಡಿ ಸರ್ 108 ಅಡಿ ನೋಡ್ತಿದ್ರೆ ಫುಲ್ ಗೂಸ್ ಬಂಪ್ಸ್. ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸ್ತಿದೆ, ಆದರೆ ಟೈಮ್ ಆಗುತ್ತೆ, ನಡೀರಿ ಹೋಗೋಣ. ಸೊ ಗೈಸ್ ದೇವ್ರ ದರ್ಶನ ಆಯಿತು. ಬೆಳಗಿನ ಹೊಟ್ಟೆಗೇನಿಲ್ಲ, ಹೊಟ್ಟೆಗೆ ಏನಾದ್ರು ಹಾಕೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಸಾವುಕಾರ ಮಂದಿಗಳು ರೋಡಲ್ಲೇ ಬೆಂಚ್ ಕಾರ್ ನಿಲ್ಲಿಸ್ಬಿಟ್ಟು ಹೋಗೋರೆ. ನಾವು ನೋಡಿ ವಾಕಿಂಗ್ ಮಾಡ್ತಾ ಇದ್ದೀವಿ ಬೆಳಗ್ಗೆ. ನಿಂದು ತಾಯಿ ಗುಣ. ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಗೈಸ್, ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಸೊ ಊಟ ಹುಡ್ಕೊಂಡು ಹೋಟ್ಲನ್ನ ಹಂಟಿಂಗ್ ಫಾರ್ ಹೋಟೆಲ್. ನಮ್ಮ ಹುಡುಗರು ಇಲ್ಲಿ ಹೋಗ್ತಾ ಇದ್ದಾರೆ. ಉತ್ಪಾತ್ ರೋಡಲ್ಲಿ ಚೆನ್ನಾಗಿರೋ ಹೋಟ್ಲ್ ಎಲ್ಲೂ ಸಿಗ್ತಾನೆ ಇಲ್ಲ ಗೈಸ್. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದ್ದಾಗಿದೆ, ಬೇಡ ಬರೀ ವೆಜ್ ಇರೋ ಹೋಟೆಲ್ ಬಿಕಾಸ್ ಶನಿವಾರ. ಇದು ದೇವಸ್ಥಾನದ ಎಂಟ್ರಿ ಎಲ್ಲ, ಬಟ್ ನಾವು ಬೇರೆ ದಾರಿಯಲ್ಲಿ ಹೋಗಿದ್ರಿ. ನಮ್ಮ ಆಟೋವನ್ನ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದ ಗೋಳಿ ಮಗ. ಇಲ್ಲೆಲ್ಲೂ ಹೋಟ್ಲೆ ಸಿಗ್ತಲ್ಲ ಮಾರೆ. ಹಂಟಿಂಗ್ ಫಾರ್ ಹೋಟೆಲ್, ಹೋಟೆಲ್ ಬಿಟ್ಟು ಎಲ್ಲ ಇದೆ. ಮ್ಯಾಪಲ್ಲಿ ನೋಡಿದ್ರೆ ಬೇರೆ ಹೋಟ್ಲೆಲ್ಲ ತೋರಿಸಿದೆ. ದಿಸ್ ಇಸ್ ಫ್ಯಾಮಿಲೀಸ್ ಚಾನಲ್. ಯಾವುದು ಇದು ಗಾಡಿ ಹಿಂಗೆ ಕುಕ್ಕಲ್ಲೇ ಹೋಗಿದೆ. 5 ಮಿನಿಟ್ಸ್ ಸಿಗೈತೆ ಇಲ್ಲೇನಾ. ಕೊನೆಗೂ ಒಂದು ಚಿಕ್ಕ ಹೋಟೆಲ್ ಸಿಕ್ಕಿಲ್ಲ, ಸಿಕ್ಕಿತ್ತು ಬೇಡ ಅಂತ ಹೋಗ್ತಿದ್ದಾರೆ ಮುಂದೆ. ಅಪ್ಪ ಟಿಫಿನ್ ಎಲ್ಲ ಮುಗಿಸಾಯ್ತು. ಇವಾಗ ಊಬರ್ ಬುಕ್ ಮಾಡಿದ್ವಿ, ಆಟೋ ಬರಬೇಕು. ಬಂದಾದ್ಮೇಲೆ ಹೊರಡೋದೆ. ಬನ್ನಿ ವೆಯ್ಟ್ ಮಾಡಬೇಕು, ವೆಯ್ಟ್ ಮಾಡೋಕ್ಕಾಗುತ್ತೆ. ಲೆಟ್ಸ್ ಫೈಟ್. ಈಜಿಪುರ ಮೈನ್ ರೋಡ್ ಹತ್ರ ಕಾಯ್ತಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕಾಯ್ತಿದ್ದೀವಿ ಮೆಟ್ರೋಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ, ನಮ್ಮ ರೀಚ್ ಸ್ವಲ್ಪ ಆಗಿ ಹೋಗಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಬೇಗ ಬಾಯ್ ಬಾಯ್. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಷ್ಟೇ.